ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ಯಾರು ನನ್ನ ಹೊಸ ಚಾನಲ್ ಹೊಸಬ್ರು ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಯೂಸ್ ಮಾಡುವಂಥ ಸೊಪ್ಪು ಇದು ಪುಂಡಿಪಲ್ಲಿ ಸೊಪ್ಪು ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಗಡ್ಚಿ ಸೊಪ್ಪು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ತುಪ್ಪದ ಸೊಪ್ಪು ಕೂಡ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರ್ತದೆ. ಹಾಗೆ ಇದರಲ್ಲಿ ಸಿಟ್ರಿಕ್ ಆಮ್ಲ ಕೂಡ ಜಾಸ್ತಿ ಇರ್ತದೆ. ಆಮೇಲೆ ವಿಟಮಿನ್ ಎ, ವಿಟಮಿನ್ ಸಿ ಕೂಡ ಇರ್ತದೆ. ಆಮೇಲೆ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ ಮುಂತಾದಂಥ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥ ಪುಂಡಿಪಲ್ಲಿ ಸೊಪ್ಪು ಇದು ತುಂಬ ಚೆನ್ನಾಗಿರ್ತದೆ. ನೋಡಿ, ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಒಂದೆರಡು ಸೊಪ್ಪು ಪುಂಡಿಪಲ್ಲಿ ತೊಗೊಂಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-1.5 ಕಪ್ ಅಷ್ಟು ಬ್ಯಾಳೆ ತೊಗೊಂಡಿದ್ದೀನಿ. ಬ್ಯಾಳೆ ಕೂಡ ಒಂದು 2 ಅಥವಾ 3 ಸಲ ನೀರಲ್ಲಿ ವಾಶ್ ಮಾಡ್ಕೊಂಡಾದಮೇಲೆ ಸಪ್ರೇಟ್ ಹಾಕ್ಕೊಳ್ಳಿ. ಸಪ್ರೇಟ್ ಹಾಕ್ಕೊಂಡಾದಮೇಲೆ ಅದೇ ಕುಕ್ಕರ್ಗೆ 1 ಅಥವಾ 2 ಗ್ಲಾಸ್ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ 1-2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ವಾಶ್ ಮಾಡಿದಂಥ ಬ್ಯಾಳೆ ಇದಕ್ಕೆ ಆ್ಯಡ್ ಮಾಡಿ. ಆದ ತಕ್ಷಣ ಇದಕ್ಕೆ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮೆಣಸಿನಕಾಯಿನ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಪುಂಡಿ ಪಲ್ಯ ನಾವು ಅಲ್ಲಿ ವಾಶ್ ಮಾಡಿಟ್ಟಿರ್ತೀವಲ್ಲ, ಆ ಪುಂಡಿ ಪಲ್ಯ ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡೋಣ. ದಯವಿಟ್ಟು ಇದಕ್ಕೆ ಏನು ಮಸಾಲೆ ಐಟಮ್ಸು, ಅಲ್ಲ, ಕೊತ್ತಂಬರಿ ಈ ಥರ ಏನು ಯೂಸ್ ಮಾಡಲ್ಲ. ಬರೀ 3 ಐಟಮ್ಲಿಂದ ನಾವು ಪುಂಡಿ ಪಲ್ಯ ಸೊಪ್ಪು ರೆಡಿ ಮಾಡ್ಬೋದು. ಆಮೇಲೆ ಕುಕ್ಕರ್ ಲಾಕ್ ಮಾಡಿ 3 ಅಥವಾ 4 ಕುಕ್ಕರ್ಗೆ ಸೀಟಿ ಹೊಡೆದ ತಕ್ಷಣ ಕೆಳಗೆ ಇಳಿಸಿಬಿಡೋಣ. ಇಳಿಸಿ ಆದಮೇಲೆ ನೋಡಿ ಒಂದು ಸ್ವಲ್ಪ ಇದು ಬೆಂದಿದೆ ಇಲ್ಲಂತ ಆಮೇಲೆ ಕೈಲಿ ಮುಟ್ಟಿ ನೋಡಿ ಬೇಳೆ ಎಲ್ಲ ಬೆಂದಿದಿಲ್ಲ ಅಂತ ನೋಡಿದಾದಮೇಲೆ ನಾವು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನೋಡಬೇಕು. ಓಕೆನಾ? ಬೆಂದಿದೆ ಅಲ್ವಾ? ಬೆಂದಿದ್ದಾದಮೇಲೆ ಇದನ್ನು ಸ್ವಲ್ಪ ನಾವು ಸಣ್ಣ ಮಾಡ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಆರ ಮಟ್ಟ ವೆಯ್ಟ್ ಮಾಡೋದು ಬೇಡ. ಬನ್ನಿ, ಈಗ ನೋಡಿ ನಾವು 200 ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರ್ತದೆ. ಪುಂಡಿಪಲ್ಯ ಸೊಪ್ಪಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ರುಚಿ ಇರ್ತದೆ. ಆಮೇಲೆ ಇದಕ್ಕೆ ಜೀರಿಗೆ, ಉಪ್ಪು ತುಂಬಿ ಎಣ್ಣೆಯಲ್ಲಿ ಕರೆದ್ರೆ ಮಾತ್ರ ತುಂಬ ಚೆನ್ನಾಗಿರ್ತದೆ. ತೊಗೊಂಡು ಎಲ್ಲ ಮೆಣಸಿನ್ಕಾಯಿಗಳನ್ನು ಒಂದೇ ಸೇಪಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಸೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸೇಪ್ ಕಟ್ ಮಾಡ್ಕೊಂಡಾದಮೇಲೆ ನಾವು ಏನು ಮಾಡೋಣ ಅಂದರೆ, ಒಂದು ತವ ಇರ್ತದಲ್ವ ನೋಡಿ, ಎಲ್ಲದೂ ಒಂದೇ ಸೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ತವ ತೊಗೊಂಡು ಅದರೊಳಗಡೆ ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ತವ ಸ್ವಲ್ಪ ಕಾದ ಮೇಲೆ ನಾವು ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿದ ಮೇಲೆ ಆ ಕಡೆ ಈ ಕಡೆ ರೊಟೇಟ್ ಮಾಡುತ್ತಾ ತುಂಬ ಚೆನ್ನಾಗಿರ್ತದೆ. ಇದು ಕೂಡ ಆರೋಗ್ಯದಿಂದ ಪ್ರತಿದಿನ ಅಡುಗೆಯಲ್ಲಿ ಇದನ್ನು ಬಳಸುವುದರಿಂದ ಆರೋಗ್ಯದಿಂದ ರುಚಿಯನ್ನು ಹೆಚ್ಚಿಸ್ತದೆ. ಈ ಸೊಪ್ಪು ಯಾವಾಗಲೂ 1 ಸ್ಪೂನ್ ಆಯಿಲ್ ಹಾಕಿ, 1 ಸ್ಪೂನ್ ಆಯಿಲ್ ಹಾಕಿದ ಮೇಲೆ ಇದಕ್ಕೆ ಆ ಕಡೆ ಈ ಕಡೆ ರೊಟೇಟ್ ಮಾಡಿ ತುಂಬ ಚೆನ್ನಾಗಿ ಹಾಕಿರ್ತದೆ. ಆಮೇಲೆ ಇದಕ್ಕೊಂದು 1/4 ಭಾಗದಷ್ಟು ಸಾಲ್ಟ್, ಸಣ್ಣ ಉಪ್ಪನ್ನು ಹಾಕಿ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಪುಂಡಿಪಲ್ಯ ಸೊಪ್ಪು ಶೀತ ಜ್ವರ ತಡೆಗಟ್ಟುವ ಶಕ್ತಿ ಕೂಡ ಈ ಪುಂಡಿಪಲ್ಯ ಸೊಪ್ಪಿಗೆ ಇರ್ತದೆ. ಆಮೇಲೆ ಇದು ನೈಸರ್ಗಿಕ ಔಷಧೀಯ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ನೈಸರ್ಗಿಕ ಔಷಧೀಯ ಪೌಷ್ಟಿಕಾಂಶಗಳನ್ನು ಹೊಂದಿದಂಥ ಸೊಪ್ಪು ಇದು ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಈ ಥರ ಎಲ್ಲ ಇದು ತುಂಬಿರ್ತದಲ್ವ, ಆ ಕಡೆ ಸೈಡೆಲ್ಲ ಒಂದು ಇದು ತೊಗೊಂಡು ಸ್ಪೂನ್ ತೊಗೊಂಡು ಇದೆಲ್ಲ ನೀಟಾಗಿ ಒತ್ತಬೇಕು. ಹಾಗಾದರೆ ಕರೆಕ್ಟಾಗಿ ಸುಡುತ್ತದೆ ಮೆಣಸಿನ್ಕಾಯಿ, ಯಾವಾಗಲೂ ತುಂಬ ರುಚಿ ಆಗ್ತದೆ. ಆಯಿತು. ಮತ್ತು ಈ ಕಡೆ ನೋಡಿ, ನಾನು ಆಲ್ರೆಡಿ ಇದು ಬ್ಯಾಳೆ ಆಗಲೇ ಪುಂಡಿಪಲ್ಯ ಸೊಪ್ಪು ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಆಮೇಲೆ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಗರಿ ಆಗಿರಲಿ, ಅತಿ ಸಣ್ಣದರೆ ತಿನ್ನೋಕ್ಕೆ ಟೇಸ್ಟ್ ಬರಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಾದಮೇಲೆ ನಾವು ಬಸ್ತಿರ್ತಕ್ಕಂಥ ನೀರು ಇರ್ತದಲ್ವ, ಅದೇ ನೀರು ಹಾಕಿ, ಎಷ್ಟೋ ನೀರು ಹಾಕಬೇಡಿ ದಯವಿಟ್ಟು. ಇದು ವೈಟ್ ರೈಸಲ್ಲಿ ಮತ್ತು ರೊಟ್ಟಿಯಲ್ಲಿ, ಚಪಾತಿಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇದು ಪುಂಡಿಪಲ್ಯ ಸೊಪ್ಪು ಕೂಡ ತುಂಬ ರುಚಿಯಾಗಿರ್ತದೆ. ಆಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಸಿಟ್ರಿಕ್ ಆಮ್ಲ ಇರುವಂಥ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಪೌಷ್ಟಿಕಾಂಶಗಳಿಂದ ಕೂಡಿದ ಈ ಸೊಪ್ಪು ತುಂಬ ಚೆನ್ನಾಗಿರ್ತದೆ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಬೇಳೆಯನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಒಂದು 10 ಅಥವಾ 15 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ. ಕುದಿಬೇಕು. ಒಂದು ಸ್ವಲ್ಪ ಕುದ್ರೇ ಒಗ್ಗರಣೆ ಕೊಟ್ಟ ಮೇಲೆ ಒಂದು ಸ್ವಲ್ಪ, ಯಾವಾಗಲೂ ಸಾಂಬಾರಾಯಿತು ಪಲ್ಯ ಆಯಿತು ಕುದಿಸ್ಬೇಕು, ಹಾಗೆ ಕೆಳಗೆ ಇಳಿಸ್ಬೇಡಿ, ರುಚಿ ಬರಲ್ಲ ಅದು. ಆಮೇಲೆ ಸ್ವಲ್ಪ ಜವಾರಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ವಾಶ್ ಮಾಡಿಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತಲೇ ಕಮೆಂಟ್ಸ್ ಮಾಡಿ. ನೋಡಿ, ಒಂದು 10-15 ನಿಮಿಷ ಲಾಕ್ ಕ್ಯಾಪ್ ಮಾಡಿ ಓಪನ್ ಮಾಡಿ ನಮಗೆ ರುಚಿ ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ. ಬನ್ನಿ, ಈಗ ರೆಡಿ ಆಯಿತು ಪುಂಡಿಪಲ್ಯ ಸೊಪ್ಪು. ಇದ್ರ ವೈಟ್ ರೈಸ್ ಆಯಿತು, ಹಾಕ್ಕೊಳ್ಳೋಣ. ವೈಟ್ ರೈಸ್ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಮೆಣಸಿನಕಾಯಿ ಅಂತೂ ಸೂಪರ್ ಕಾಂಬಿನೇಷನ್. ದಯವಿಟ್ಟು ನಮ್ಮ ಕಡೆ ಅಂಕರ್ ನಾವು ಜಾಸ್ತಿ ಇದು ಯೂಸ್ ಮಾಡ್ತೀವಿ. ವೀಕ್ಲಿ ಒಂದು 3-4 ಟೈಮ್ಸ್ ಅಂಕರು ಮನೇಲಿ ಮಾಡಿರ್ತಾರೆ.
ತುಂಬ ಚೆನ್ನಾಗಿರ್ತದೆ. ಒಂದಿಷ್ಟು ಜನಕ್ಕೆ ಇದು ಪುಂಡಿ ಪಲ್ಯ ಸೊಪ್ಪು ಅಂತಲೂ ಗೊತ್ತಿರೋದಿಲ್ಲ. ಗೊತ್ತಿಲ್ಲದವರು ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಮನೆ ಒಳಗಡೆ. ನಿಮ್ಮ ಅಮ್ಮಗಾಯಿತು, ನೀವಾಯಿತು ಮಾಡಿ. ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ತುಂಬ ರುಚಿನೂ ಬರ್ತದೆ. ಆಮೇಲೆ ತುಂಬ ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಇದರೊಳಗೆ ನೀರಿನಂಶ ಕೂಡ ತುಂಬ ಚೆನ್ನಾಗಿರ್ತದೆ. ನಾರಿನಂಶ ಪದಾರ್ಥ ಕೂಡ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೆಲ್ಲ ನಾವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಮಜನೇ ಬೇರೆ. ಚಿಕನ್ನು ಮಟನ್ನು ಏನೂ ಬೇಡ, ತುಂಬ ಚೆನ್ನಾಗಿರ್ತದೆ. ಹಸಿಮೆಣ್ಸಿಕಾಯಿ ಪುಂಡಿ ಪಲ್ಯ ಸೊಪ್ಪಿಗೆ ಕಾಂಬಿನೇಷನ್ನು ನಿಜ ಹೇಳ್ತೀನಿ, ಅದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ